ನಮಸ್ಕಾರ ಎಲ್ಲರಿಗೂ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ, ಸುಮೇರು, ಗಣಿತ, ವಿಜ್ಞಾನ, ಕನ್ನಡ, ರೆಂಬೋ, EVS ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ. ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು 6ನೇ ತರಗತಿಯ ಕನ್ನಡ ಪಾಠ 2 ಗಂಧರ್ವ ಸೇನ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ. ಅಂದ್ರೆ ನೀವು ನೋಟ್ಸ್ ಅಂತಾನು ತಿಳ್ಕೊಳ್ಬಹುದು. ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಅಭ್ಯಾಸಗಳು. ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. 1. ರಾಜನು ಒಡ್ಡುಗೋಲವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ. ಯಾವುದು? ಒಡ್ಡುಗೋಲ. 2. ಸೇವಕಿ ಚುರುಕು ಬುದ್ಧಿಯವಳು. 3. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ. 4. ರಾಜನಿಗೆ ಗಂಧರ್ವಸೇನ ತೀರದ ವಿಷಯ ತಿಳಿಸಿದ್ದು ಮಂತ್ರಿ. 5. ಅಂತಃಪುರ ಇದರ ಅರ್ಥ ರಾಣಿವಾಸ. ಈ ಪದಗಳಿಗೆ ಅರ್ಥ ಬರೆಯಿರಿ. 1. ನಿಟ್ಟುಸಿರು, ಪರಿಸಮಾಪ್ತಿ, ಮಾರ್ನುಡಿ, ಉದ್ಗರಿಸು. ನಿಟ್ಟುಸಿರು ದೀರ್ಘವಾಗಿ ಬಿಡುವ ಉಸಿರು. ಪರಿಸಮಾಪ್ತಿ ಮುಕ್ತಾಯ. ಮಾರ್ನುಡಿ ಪ್ರತಿಯಾಗಿ ಮಾತನಾಡು. ಉದ್ಗರಿಸು ಹೇಳು, ಹೊರಗೆಡುಹು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಉತ್ತರ ಬರೆಯಿರಿ ಅಂತ ಇದೆ. 1. ಮಂತ್ರಿ ಅಳುತ್ತಾ ರಾಜನ ಬಳಿ ಬಂದು ಏನು ಹೇಳಿದ? ಉತ್ತರ: ಮಂತ್ರಿ ಅಳುತ್ತಾ ರಾಜನ ಬಳಿ ಬಂದು ಗಂಧರ್ವಸೇನನು ತೀರಿಕೊಂಡರಂತೆ ಎಂದು ಹೇಳಿದನು. 2. ಗಂಧರ್ವಸೇನ ಯಾರು? ಉತ್ತರ: ಗಂಧರ್ವಸೇನ ಮಡಿವಾಳ್ತಿಯ ಪ್ರೀತಿಯ ಕತ್ತೆಯಾಗಿತ್ತು. 3. ಗಂಧರ್ವಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ? ಉತ್ತರ: ರಾಜನು ಗಂಧರ್ವಸೇನ ತೀರಿಕೊಂಡ ವಿಷಯವನ್ನು ರಾಣಿವಾಸದವರಿಗೆ ಹೇಳಿದನು. 4. ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು? ಉತ್ತರ: ರಾಣಿಯ ಸೇವಕಿ ನಮ್ಮ ಮಹಾರಾಜರಿಗೂ ಆ ಗಂಧರ್ವಸೇನರಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು. 5. ರಾಣಿಯರು ನಗಲು ಕಾರಣವೇನು? ಉತ್ತರ: ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕೆ ರಾಣಿಯರು ನಗಲು ಕಾರಣವಾಯಿತು. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 1. ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ. ಉತ್ತರ: ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವೆಂದರೆ ರಾಜ್ಯದ ಒಡ್ಡೋಲಗ ನಡೆಯುತ್ತಿದ್ದಾಗ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದನು. ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವಸೇನರ ಆತ್ಮಶಾಂತಿಗೆ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದನು. ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದು ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದನು. ಅಂದ್ರೆ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದನು. 2. ಗಂಧರ್ವಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯ ಮಾಡಿದ ಪ್ರಯತ್ನಗಳೇನು? ಉತ್ತರ: ಗಂಧರ್ವಸೇನ ಯಾರು ಎಂಬುದು ತಿಳಿಯಲು ಮೊದಲು ಮಂತ್ರಿ ಆ ಸೇನಾಪಡೆಯ ಮುಖ್ಯಸ್ಥನನ್ನು ಕೇಳಿದ, ಯಾರು ಈ ಗಂಧರ್ವಸೇನ ಎಂದು. ನಂತರ ಆ ಮುಖ್ಯಸ್ಥನು, ನನಗೂ ತಿಳಿದಿಲ್ಲ, ನನಗೆ ಈ ವಿಷಯವನ್ನು ನನ್ನ ಹೆಂಡತಿ ತಿಳಿಸಿದಳು ಎಂದು ಹೇಳಿದ. ನಂತರ ಮಂತ್ರಿ ಪಡೆಯ ಮುಖ್ಯಸ್ಥನ ಹೆಂಡತಿಗೆ ವಿಚಾರಿಸಲಾಗಿ ಅವಳು, ನನಗೆ ಆ ವಿಷಯವು ಮಡಿವಾಳ್ತಿಯಿಂದ ತಿಳಿಯಿತು ಎಂದು ಹೇಳಿದಳು. ನಂತರ ಮಂತ್ರಿ ಮಡಿವಾಳ್ತಿಯನ್ನು ವಿಚಾರಿಸಿದಾಗ ಅವಳು ಗಂಧರ್ವಸೇನ ತನ್ನ ಪ್ರೀತಿಯ ಕತ್ತೆ ಎಂದು ನುಡಿದಳು. ಈ ರೀತಿಯಾಗಿ ಸೇನಾಪಡೆಯ ಮುಖ್ಯಸ್ಥನಿಂದ ಹಿಡಿದು ಮಡಿವಾಳ್ತಿಯವರೆಗೆ ವಿಚಾರಿಸಿ ವಿಷಯ ತಿಳಿದರು. ಸಂದರ್ಭ ಸಹಿತ ವಿವರಿಸಿ. 1. ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ. ಉತ್ತರ: ಪ್ರಸ್ತಾವನೆ. ಪ್ರಸ್ತುತ ಈ ವಾಕ್ಯವನ್ನು ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಮಂತ್ರಿಯು ಒಡ್ಡೋಲಗದಲ್ಲಿ ರಾಜನಿಗೆ ಅಳುತ್ತಾ ಹೇಳಿದನು. ವಿವರಣೆ:
ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಅವನ ರೋದನಕ್ಕೆ ಕಾರಣವೇನೆಂದೆಂದು ರಾಜ ಪ್ರಶ್ನಿಸಿದಾಗ ಮಂತ್ರಿಯು ಸಿಂಹಾಸನ ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದನು. ಎರಡನೇ ಪ್ರಶ್ನೆ, ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಉತ್ತರ. ಪ್ರಸ್ತಾವನೆಯ ಪ್ರಸ್ತುತ ಈ ವಾಕ್ಯವನ್ನು ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಪಡೆಯ ಮುಖ್ಯಸ್ಥ ಮಂತ್ರಿಗೆ ಗಂಧರ್ವಸೇನನ ಬಗ್ಗೆ ಹೇಳುತ್ತಾ ಈ ವಾಕ್ಯವನ್ನು ಹೇಳಿದ್ದಾನೆ. ವಿವರಣೆ: ಗಂಧರ್ವಸೇನ ಯಾರು ಎಂಬುದು ತನಗೆ ತಿಳಿದಿಲ್ಲವೆಂದು, ಅವರು ಏನಾಗಿದ್ದರು ಎಂದು ಕೂಡ ತನಗೆ ಗೊತ್ತಿಲ್ಲ ಎಂಬ ಬಗ್ಗೆ ಮಂತ್ರಿಯವರಿಗೆ ತಿಳಿಸಿದನು. ತನ್ನ ಹೆಂಡತಿ ಹೇಳಿದ ವಿಷಯವನ್ನು ತಮಗೆ ತಿಳಿದಿರಲೆಂದು ಹೇಳಿದೆ ಎಂಬುದಾಗಿ ಹೇಳುತ್ತಾನೆ. ವಿಶೇಷತೆ: ಪಡೆಯ ಮುಖ್ಯಸ್ಥನ ಮೂರ್ಖತನ ಇಲ್ಲಿ ತಿಳಿದು ಬಂದಿದೆ. 3. ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡು ಬಿಟ್ಟ. ಉತ್ತರ. ಪ್ರಸ್ತಾವನೆ: ಪ್ರಸ್ತುತ ಈ ವಾಕ್ಯವನ್ನು ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಮಡಿವಾಳ ಗಂಧರ್ವಸೇನ ಎಂಬ ತನ್ನ ಕತ್ತೆಯ ಹಿಂದಿನ ರಾತ್ರಿ ತೀರಿಕೊಂಡ ಬಗ್ಗೆ ಮಂತ್ರಿ ಪಡೆಯ ಮುಖ್ಯಸ್ಥ ಹಾಗೂ ಆತನ ಹೆಂಡತಿಗೆ ಹೇಳಿದಳು. ವಿವರಣೆ: ಗಂಧರ್ವಸೇನ ಎಂಬುದು ಮಡಿವಾಳ ತನ್ನ ಕತ್ತೆಗೆ ಇಟ್ಟ ಪ್ರೀತಿಯ ಹೆಸರು. ಅದು ಹಿಂದಿನ ದಿನ ಸತ್ತು ಹೋದ ಕಾರಣ ಮಗನಂತೆ ಸಾಕಿದ್ದ ಅದನ್ನು ಕಳೆದುಕೊಂಡ ದುಃಖಪಡುತ್ತಾ ಹಿಂದಿನ ದಿನ ರಾತ್ರಿ ಅದು ಸತ್ತು ಹೋಯಿತೆಂದು ಅಳುತ್ತಾ ತಿಳಿಸಿದಳು. ವಿಶೇಷತೆ: ಪ್ರಾಣಿಗಳ ಬಗ್ಗೆ ಇದ್ದ ಪ್ರೇಮ, ಪ್ರೀತಿ ಸರಳ ಸಹಜ ಭಾಷೆಯಲ್ಲಿ ವ್ಯಕ್ತವಾಗಿದೆ. 4. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಉತ್ತರ. ಪ್ರಸ್ತಾವನೆ: ಪ್ರಸ್ತುತ ಈ ವಾಕ್ಯವನ್ನು ಗಂಧರ್ವಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಕಥೆಯ ಸಂಕಲನಕಾರರು ರಾಜ ಹಾಗೂ ಆತನ ಆಸ್ಥಾನಿಕರು ಮೂರ್ಖತನದ ಬಗ್ಗೆ ಬರೆಯುತ್ತಾ ಗಂಧರ್ವಸೇನ ಬಗ್ಗೆ ನಿಜಾಂಶ ತಿಳಿದಾಗ ರಾಣಿವಾಸದಲ್ಲಿ ಉಂಟಾದ ನಗುವನ್ನು ಕಂಡು ಬರೆದಿದ್ದಾರೆ. ವಿವರಣೆ: ಕುರಿಗಳು ಯಾವಾಗಲೂ ತಲೆ ಬಗ್ಗಿಸಿ ಹೋಗುತ್ತಿರುತ್ತವೆ. ಮುಂದೆ ಹೋಗುವ ಕುರಿ ಹೇಗೆ ಸಾಗುವುದೋ ಅದನ್ನೇ ಇತರ ಕುರಿಗಳು ಹಿಂಬಾಲಿಸುತ್ತವೆ. ಇದು ಮೂರ್ಖತನಕ್ಕೆ ಉದಾಹರಣೆಯಾಗಿದೆ. ಈ ಗಾದೆಯನ್ನು ಇಲ್ಲಿ ವಿವರಿಸಲಾಗಿದೆ. ವಿಶೇಷತೆ: ಹಾಸ್ಯಾಸ್ಪದವಾದ ಗಾದೆ ಮಾತು ಇದಾಗಿದೆ. ಕೆಳಗಿನವುಗಳನ್ನು ನುಡಿಗಟ್ಟು, ಗಾದೆ, ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ. ನುಡಿಗಟ್ಟುಗಳು: ಮೂಗು ತೋರಿಸು, ಕಾಲಿಗೆ ಬುದ್ಧಿ ಹೇಳು, ಬೆನ್ನಿಗೆ ಚೂರಿ ಹಾಕು, ತಲೆ ಹಾಕು, ಕರುಳು ಹಿಂಡು, ಮಂಕುಬೂದಿ. ಗಾದೆಗಳು: ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಮುಚ್ಚಿಟ್ಟದ್ದು ಮಣ್ಣಿನ ಪಾಲು. ಒಗಟುಗಳು: ದಾಸ ಬುರುಡೆ, ದೌಲತ್ ಬುರುಡೆ, ಲೋಕಕ್ಕೆಲ್ಲ ಎರಡೇ ಬುರುಡೆ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ. ಚಿಕ್ಕ ತೋಟ, ಚೂರು ಕಸಬಿದ್ದರೆ ಹಾಳು. ಅಭ್ಯಾಸ: ವಚನ ಬದಲಿಸಿ ಬರೆಯಿರಿ. ಗಿಡ, ಗಿಡಗಳು. ತಮ್ಮಂದಿರು, ತಮ್ಮ. ಪತ್ರಗಳು, ಪತ್ರ. ಮಗು, ಮಕ್ಕಳು. ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ. ಅವನು, ಅವಳು, ಇವಳು, ಇವನು. ಗೌಡತಿ, ಗೌಡ. 4. ಶರಣ. ಇದನ್ನೇನಂತ ನೀವು ಬರೆಯಿರಿ. ಆಯ್ತಾ? ಈ ಕೆಳಗಿನವುಗಳಿಗೆ 4 ಉದಾಹರಣೆಗಳನ್ನು ಕೊಡಿರಿ. 1. ಅನ್ವರ್ಥನಾಮ, ರೂಢನಾಮ, ಅಂಕಿತನಾಮ. ಅನ್ವರ್ಥನಾಮ ಅಂದ್ರೆ ಶಿಕ್ಷಕ, ವ್ಯಾಪಾರಿ, ವೈದ್ಯ, ಸನ್ಯಾಸಿ. ಆಯ್ತಾ? ರೂಢನಾಮ ಅಂದ್ರೆ ನದಿ, ಪರ್ವತ, ಶಾಲೆ, ಮನೆ. 3. ಅಂಕಿತನಾಮ ಅಂದ್ರೆ ಮಹೇಶ, ಬೆಂಗಳೂರು, ಕಾವೇರಿ, ಹಿಮಾಲಯ. ಅದೇ ರೀತಿ ವ್ಯಾಕರಣ ಮಾಹಿತಿ. ನಾವು ಹಿಂದಿನ ತರಗತಿಯಲ್ಲಿ ಕೆಲವು ವ್ಯಾಕರಣಾಂಶಗಳನ್ನು ತಿಳಿದುಕೊಂಡಿದ್ದೆವು. ಅವುಗಳನ್ನು ನೆನಪು ಮಾಡಿಕೊಳ್ಳೋಣ. ವಚನಗಳು: ಒಂದು ಎಂಬುದನ್ನು ಸೂಚಿಸುವ ಶಬ್ದಗಳಿಗೆ ಏಕವಚನ ಎಂದು, ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುವ ಶಬ್ದಗಳಿಗೆ ಬಹುವಚನ ಎಂದು ಕರೆಯುತ್ತೇವೆ. ಕನ್ನಡ ಭಾಷೆಯಲ್ಲಿ ಏಕವಚನ, ಬಹುವಚನಗಳೆಂದು 2 ಪ್ರಕಾರಗಳಿವೆ. ಏಕವಚನ: ಅರಸ. ಬಹುವಚನ: ಅರಸರು. ಏಕವಚನ: ನೀನು, ನೀವು. ಮರ, ಮರಗಳು. ಮಗು, ಮಕ್ಕಳು. ಅದೇ ರೀತಿ ಲಿಂಗಗಳು. ಕನ್ನಡ ಭಾಷೆಯಲ್ಲಿ ಮುಖ್ಯವಾಗಿ 3 ಪ್ರಕಾರದ ಲಿಂಗಗಳಿವೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಪುಲ್ಲಿಂಗ: ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡು ಎಂಬರ್ಥವು ಮನಸ್ಸಿನಲ್ಲಿ ಹೊಳೆಯುವುದೋ ಅದು ಪುಲ್ಲಿಂಗವೆನಿಸುವುದು. ಉದಾಹರಣೆಗೆ
ಮುದುಕ, ಚಿಕ್ಕಪ್ಪ, ಶಂಕರ, ಅರಸು, ಅಣ್ಣ ಮುಂತಾದವು. ಸ್ತ್ರೀಲಿಂಗ ನಮ್ಮ ಭಾವನೆಗೆ ಹೆಣ್ಣು ಎಂಬ ಅರ್ಥವು ಹೊಳೆದರೆ ಅದು ಸ್ತ್ರೀಲಿಂಗವೆನಿಸುವುದು. ಉದಾಹರಣೆಗೆ ಮುದುಕಿ, ಚಿಕ್ಕಮ್ಮ, ಸರೋಜ, ರಾಣಿ ಇಂತಾದವು. ನಪುಂಸಕಲಿಂಗ ಯಾವ ಶಬ್ದವು ಪ್ರಯೋಗ ಮಾಡಿದಾಗ ಹೆಣ್ಣು ಗಂಡು ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಹೊಳೆಯುವುದೋ ಅದು ನಪುಂಸಕಲಿಂಗ ಎಂದು ಲಿಂಗ ಎನಿಸುವುದು. ಉದಾಹರಣೆಗೆ ಮನೆ, ನೆಲ, ಬೆಂಕಿ, ಗದ್ದೆ, ತೋಟ, ಮಗು, ನವಿಲು, ಕೋಳಿ, ನಾಯಿ ಮುಂತಾದವು. ಅದೇ ರೀತಿ ನಾಮಪದಗಳು. ವಸ್ತುವಾಚಕ ನಾಮಪದಗಳಲ್ಲಿ ಮುಖ್ಯವಾಗಿ 3 ವಿಧಗಳು: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ರೂಢಿನಾಮ ಎನ್ನುವರು. ಉದಾಹರಣೆಗೆ ನದಿ, ಪರ್ವತ, ಮನುಷ್ಯ, ದೇಶ, ಹುಡುಗಿ, ಶಾಲೆ, ಮನೆ, ರಾಜ ಮುಂತಾದವು. ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮಗಳು. ಉದಾಹರಣೆಗೆ ಬ್ರಹ್ಮಪುತ್ರ, ರಾಗಿಣಿ, ಸ್ನೇಹ, ಬೆಂಗಳೂರು, ಹೊನ್ನಾವಳಿ, ಕಾವೇರಿ, ಹಿಮಾಲಯ, ಜೋಸೆಫ್, ಬೋರನ್ನ ಮುಂತಾದವು. ಆಯ್ತಾ. ಅನ್ವರ್ಥನಾಮ ರೂಪ, ಗುಣ, ವೃತ್ತಿ, ಸ್ವಭಾವವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥನಾಮಗಳು. ಉದಾಹರಣೆಗೆ ವ್ಯಾಪಾರಿ, ರೋಗಿ, ಶಿಕ್ಷಕಿ, ವೈದ್ಯೆ ಮುಂತಾದವು. ಅದೇ ರೀತಿ ಇನ್ನು ವಿಭಕ್ತಿ ಪ್ರತ್ಯಯ. ಸ್ವತಂತ್ರವಾದ ಅರ್ಥವಿಲ್ಲದ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ, ಅನ್ನು, ಇಂದ, ಗೆ, ಕೆ, ದೆಸೆಯಿಂದ, ಅ, ಅಲ್ಲಿ ಗಳಿಗೆ ವಿಭಕ್ತಿ ಪ್ರತ್ಯಯಗಳೆನ್ನುವರು. ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ: 1. ಪ್ರಥಮ ಉ ಗೌರಿಯು, ದ್ವಿತೀಯ ಅನ್ನು ಗೌರಿಯನ್ನು, ತೃತೀಯ ಇಂದ ಗೌರಿಯಿಂದ, ಚತುರ್ಥಿ ಗೆ, ಇಗೆ, ಕೆ ಗೌರಿಗೆ, ಪಂಚಮಿ ದೆಸೆಯಿಂದ, ಗೌರಿಯ ದೆಸೆಯಿಂದ, ಷಷ್ಠಿ ಅ ಗೌರಿಯ, ಆಮೇಲೆ ಸಪ್ತಮಿ ಅಲ್ಲಿ, ಗೌರಿಯಲ್ಲಿ. ಐತಲ್ವಾ. ಸೊ ಅದೇ ರೀತಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ, ಸುಮೇರು, ಗಣಿತ, ವಿಜ್ಞಾನ, ಕನ್ನಡ, ರೆಂಬೋ, EVS ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ. ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ.